ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ ಇವಾಗ ತಾನೇ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ನಾವು. ದ್ಯಾಟ್ ಈಸ್ ರಿಗಾರ್ಡಿಂಗ್ PGCET 2024 MBA MCದು ಎಡಿಟ್ ಆಪ್ಷನ್ ಓಪನ್ ಆಗಿದೆ ಅಂತ. ಅದರ ರಿಗಾರ್ಡಿಂಗ್ ಒಂದು ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ. ಒಂದು PDF ಫಾರ್ಮೆಟಲ್ಲಿ ಒಂದು ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಪ್ರಕಟಣೆ MBA MCA MTech ಎಮ್ ಆರ್ಕಿಟೆಕ್ಚರ್ ಪ್ರವೇಶಾತಿ ಆನ್ಲೈನ್ ಮೂಲಕ ದಾಖಲಿಸುವ ಮಾಹಿತಿಯನ್ನು ತಿದ್ದುಪಡಿ. ಅಂದರೆ ಇದು MBA MCA ME MTech ಎಮ್ ಆರ್ಕಿಟೆಕ್ಚರ್ ಎಲ್ಲರೂ ಕೂಡ ಅನ್ವಯ ಆಗುವಂಥದ್ದು ಇದು, ರೈಟ್. ಸೊ ಇದರೊಳಗೆ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ PGCET 2024ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅರ್ಜಿಗಳಲ್ಲಿನ ಮಾಹಿತಿಯನ್ನು ಅರ್ಹತೆಗೆ ಅನುಗುಣವಾಗಿ ಮಾರ್ಪಡಿಸಲು ದಿನಾಂಕ 19/9/2024 ಮಧ್ಯಾಹ್ನ 2 ಗಂಟೆಯಿಂದ 23/9/2024 ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ಅವಕಾಶವನ್ನು ಕಲ್ಪಿಸಲಾಗುವುದು. ಅಂದರೆ 23ನೇ ತಾರೀಕುವರೆಗೂ ಇದರದ್ದು ಆಪ್ಷನ್ ಓಪನ್ ಇರುತ್ತೆ. ನೆನಪಿಟ್ಕೊಡ್ರಿ, 23ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ಎಡಿಟ್ ಆಪ್ಷನ್ ಓಪನ್ ಇರುತ್ತೆ. 23ನೇ ತಾರೀಕು ಒಳಗಾಗಿ ನೀವೇನು ಮಾಡಬೇಕು, ಎಡಿಟ್ನ ಮಾಡ್ಕೊಳ್ಬೇಕು. ಐದರ್ ಇಟ್ ಮೇ ಬಿ 10th ಮಾರ್ಕ್ಸ್ ಕಾರ್ಡ್ ಆಗಿರಲಿ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಗಿರಲಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರಲಿ, ಅವರಲ್ಲಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ ಅಪ್ಲೋಡ್ ಮಾಡೋದೆಲ್ಲ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಕಾಸ್ಟ್ ಇನ್ಕಮ್ ರಿಸರ್ವೇಷನ್ ಏನಾದರೂ ಕ್ಲೇಮ್ ಮಾಡೋರಿದ್ದರೆ ಅದನ್ನು ಕೂಡ RD ನಂಬರ್ ಸರಿಯಾಗಿ ನೋಡ್ಕೊಡ್ರಿ. ಅದು ಎಕ್ಸ್ಪೈರಿ ಆಗಿದೆಯೋ, ಇನ್ನೂ ಎಕ್ಸ್ಪೈರಿ ಡೇಟ್ ಇನ್ನೂ ಇದೆಯೋ, ಅಟ್ಲೀಸ್ಟ್ ಅದು ಒಂದು 6 ತಿಂಗಳು 7 ತಿಂಗಳು ಎಕ್ಸ್ಪೈರಿ ಇನ್ನೂ ಇರಬೇಕು. ಅಲ್ಲಿವರೆಗೂ ಇತ್ತಪ್ಪ ಅಂದರೆ ನಡೆಯುತ್ತೆ. ಅಂದರೆ ನೆಕ್ಸ್ಟ್ 7 ತಿಂಗಳವರೆಗೂ ಅದು ವ್ಯಾಲಿಡ್ ಇರುತ್ತೆ ಅಂದರೆ ನಡೆಯುತ್ತೆ. ಬಟ್ ಇನ್ ಕೇಸ್ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ, ನೆಕ್ಸ್ಟು 15 ದಿವಸದಲ್ಲಿ ಎಕ್ಸ್ಪೈರ್ ಆಗುತ್ತೆ, ಈ ರೀತಿ ಇದ್ದರೆ 23ನೇ ತಾರೀಕು ಒಳಗಾಗಿ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಅಪ್ಲೋಡ್ನ ಮಾಡಿರಿ. ಇನ್ನೂ 4 ದಿನ ಟೈಮ್ ಇದೆ. ಗೆಟ್ ಮೈ ಪಾಯಿಂಟ್. ಸೊ ಡೋಂಟ್ ಡಿಲೇ. ಸೊ ನೆಕ್ಸ್ಟ್ ಹೇಳ್ತಾರೆ, ಅಭ್ಯರ್ಥಿಗಳು ತಾವು ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಯನ್ನು ದಾಖಲಿಸಿರುವ ವಿವರಗಳನ್ನು ಮಾರ್ಪಡಿಸಿಕೊಳ್ಳಲು ಮೊದಲ ಅರ್ಜಿಯಲ್ಲಿ ಮುದ್ರಿತವಾಗಿರುವ ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಮಾರ್ಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ಮೀಸಲಾತಿ ವಿವರಗಳನ್ನು ತಪ್ಪದೇ ಪರಿಶೀಲಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ಮೀಸಲಾತಿ ವಿವರಗಳನ್ನು ತಪ್ಪದೇ ಪರಿಶೀಲಿಸಿಕೊಳ್ಳಿ. ಸೊ ಇನ್ ಕೇಸ್ ನಿಮ್ಮದು ರಿಸರ್ವೇಷನ್ ಇತ್ತು, SC ಇದ್ರಿ, ST ಇದ್ರಿ, ಕ್ಯಾಟಗರಿ 2A 2B 3A 3B ಏನೇ ಇರಲಿ, ಸೊ ಅದನ್ನೆಲ್ಲ ಕೂಡ ಸರಿಯಾಗಿ ನೋಡ್ಕೋಬೇಕು. ಇನ್ ಕೇಸ್ ಅದೇ ನಾವು ಮಿಸ್ಮ್ಯಾಚ್ ಆಯಿತು, ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿಬಿಡ್ತೀರಾ, SC ಇರಲಿ, ಇಟ್ ಮೇ ಬಿ SC ಆಗಿರಲಿ, ST ಆಗಿರಲಿ, 3A 2A 2B 3B ಏನೇ ಆಗಿರಲಿ, ಅದು RD ನಂಬರ್ ಸರಿಯಾಗಿ ಎಂಟ್ರಿ ಮಾಡಿ ಅದು ವೆರಿಫೈ ಆಗಿ ಅಲ್ಲಿ ಪ್ರಿಂಟ್ ಆಗಬೇಕಲ್ಲ, ಕೆಳಗಡೆ ಬರಬೇಕದು. ಅಂದರೆ ಮಾತ್ರ ಅದು ನೀವು ರಿಸರ್ವೇಷನ್ನ ಕ್ಲೇಮ್ ಮಾಡ್ಕೋಬೋದು. ಅದರ್ವೈಸ್ ಯು ವಿಲ್ ಬಿ ಟ್ರೀಟೆಡ್ ಆಸ್ ಅ ಜನರಲ್ ಮೆರಿಟ್ ಸ್ಟೂಡೆಂಟ್. ಜನರಲ್ ಮೆರಿಟ್ ಸ್ಟೂಡೆಂಟ್ ಆದರೆ ಕಟ್ ಆಫ್ ಏನಾಗ್ಬಿಡುತ್ತೆ, ತುಂಬ ದೂರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕ್ಯಾಟಗರಿನ ಸ್ವಲ್ಪ ಮೀಸಲಾತಿನ ಕರೆಕ್ಟಾಗಿ ನೋಡ್ಕೊಳ್ರಿ, RD ನಂಬರ್ನ ಕರೆಕ್ಟಾಗಿ ಹಾಕ್ಕೊಳ್ರಿ. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಪದವಿ ಪರೀಕ್ಷೆಯ ಅಂಕಗಳನ್ನು ನಮೂದಿಸುವುದು. ಅಂದರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನೆಲ್ಲನೂ ಕೂಡ ಹಾಕಬೇಕು. ಆಲ್ರೆಡಿ ಡಿಗ್ರಿ ಮಾರ್ಕ್ಸ್ನೆಲ್ಲ ಎಂಟ್ರಿ ಮಾಡುವಂಥ ಲಿಸ್ಟ್ ಬಿಟ್ಟಿದ್ರು, ಎಂಟ್ರಿ ಮಾಡುವಂಥ ಆಪ್ಷನ್ ಕೊಟ್ಟಿದ್ರು, ಎಂಟ್ರಿ ಮಾಡಿದ್ರೆ ತುಂಬ ಆಲ್ಮೋಸ್ಟ್ 99% ಎಲ್ಲ ಎಂಟ್ರಿ ಮಾಡಿದ್ರೆ. ಇವಾಗ ಏನು ಮಾಡಬೇಕು, ಎಂಟ್ರಿ ಮಾಡಿದ್ದೀರಾ, ಎಂಟ್ರಿ ಮಾಡಿದ ಮೇಲೆ ಕೊಡ್ತಾರೆ ನೋಡಿರಿ, ಒಂದೇ PDFನಲ್ಲಿ ಎಲ್ಲ ಅಂಕಪಟ್ಟಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಸೂಚಿಸಿದೆ. ಇಲ್ಲವಾದಲ್ಲಿ ಅಭ್ಯರ್ಥಿಯ ರ್ಯಾಂಕ್ ಪಡೆಯುವುದಿಲ್ಲ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಮಾರ್ಕ್ಸ್ ಕಾರ್ಡ್ನ ಕೂಡ ಒಂದು PDF ಫಾರ್ಮೆಟಲ್ಲಿ ಮಾಡಿಕೊಂಡು ಅಪ್ಲೋಡ್ ಮಾಡಿರಿ. ಸಪೋಸ್ ಸರ್ ನಂದು ಫಸ್ಟ್ ಸೆಮಿಸ್ಟರ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆಯಪ್ಪ ಅಂದರೆ ಫಸ್ಟ್ ಸೆಮಿಸ್ಟರ್ ಇಂಟರ್ನೆಟ್ ಕಾಪಿಗೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಸೆಮಿಸ್ಟರ್ ಜೊತೆ ಸೇರಿಸ್ಬಿಟ್ಟು ಒಂದು PDF ಮಾಡಿ ಅಪ್ಲೋಡ್ ಮಾಡಿರಿ. ಸಪೋಸ್ ನಂದು 5ನೇ ಸೆಮಿಸ್ಟರ್ವರೆಗೂ ಎಕ್ಸಾಮ್ಸ್ ಆಗಿದೆ ಸರ್, 5ನೇ ಸೆಮಿಸ್ಟರ್ವರೆಗೂ ನಂದು ಮಾರ್ಕ್ಸ್ ಕಾರ್ಡ್ ಇದೆ, ಸೊ ಅವರು ಕೂಡ ಒಂದು PDF ಅಲ್ಲಿ ಮಾಡಿ ಅಪ್ಲೋಡ್ ಮಾಡಿರಿ. 6ನೇ ಸೆಮಿಸ್ಟರ್ ಎಕ್ಸಾಮ್ ಆಗಿಲ್ಲ ಅಂತ ಬಿಟ್ಟುಬಿಡ್ರಿ, ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಅಪ್ಲೋಡ್ ಮಾಡಿರಿ. ಎಲ್ಲಿವರೆಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆ ಅಲ್ಲಿವರೆಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿರಿ. ಯಾವ್ದು ಇಂಟರ್ನೆಟ್ ಕಾಪಿ, ಅದು ಫಸ್ಟ್ ಸೆಮಿಸ್ಟರ್ ಆಗಿರಲಿ, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಯಾವುದೇ ಸೆಮಿಸ್ಟರ್ ಆಗಿರಲಿ, ಇಂಟರ್ನೆಟ್ ಕಾಪಿ ಇದ್ದರೆ ಅದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿರಿ. ಉಳಿದೆಲ್ಲ ಏನು ಮಾಡಿರಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿರಿ. ಗೆಟ್ ಮೈ ಪಾಯಿಂಟ್. ನೆಕ್ಸ್ಟು ಯಾವುದೇ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್, ನನಗೆ ಯಾವುದು ಕೊಟ್ಟೇ ಇಲ್ಲ, ಐದರ್ ಅದು ಡಿಜಿಲಾಕರ್ ಇತ್ತಪ್ಪ ಅಂದರೆ ಅದು ಕೂಡ ಅಕ್ಸೆಪ್ಟೆಡ್ ಆಗುತ್ತೆ. ಅದನ್ನೇನು ಮಾಡಿರಿ, ಡೌನ್ಲೋಡ್ ಮಾಡ್ಕೊಳ್ರಿ, PDF ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ರಿ. ಸೊ PDF ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿರಿ. ಇನ್ ಕೇಸ್ 6 ಮಾರ್ಕ್ಸ್ ಕಾರ್ಡ್ ನಂದು ಏನಪ್ಪ ಜೆರಾಕ್ಸ್ ಕಾಪಿನ ಅಂದರೆ ನಿಮ್ಮದು ಇಂಟರ್ನೆಟ್ ಕಾಪಿನೇ ಇದೆ ಸರ್ ಅಂದರೆ ಅದಕ್ಕೂ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿರಿ. ಅಂದರೆ ನಿಮ್ಮ ಹತ್ರ ಏನೇನು ಇದೆಯಲ್ಲ, ಇಫ್ ಇಟ್ ಈಸ್ ಒರಿಜಿನಲ್ ಅಪ್ಲೋಡ್ ಇಟ್, ಇಫ್ ಇಟ್ ಈಸ್ ಇಂಟರ್ನೆಟ್ ಕಾಪಿ ಟೇಕ್ ದ ಪ್ರಿನ್ಸಿಪಲ್ ಸಿಗ್ನೇಚರ್ ಆ್ಯಂಡ್ ಅಪ್ಲೋಡ್ ಇಟ್. ಸ್ಟಡಿ ಸರ್ಟಿಫಿಕೇಟ್ BO ಸಿಗ್ನೇಚರ್ ಮಾಡಿ ಹಾಕ್ಕೊಳ್ರಿ. ಇನ್ನೂ 4 ದಿನ ಟೈಮ್ ಇದೆ. ನಾಳೆನೇ ಅಥವಾ ಇವಾಗಲೇ ಹೋಗ್ಬಿಟ್ಟು BO ಸಿಗ್ನೇಚರು ಸ್ಟಡಿ ಸರ್ಟಿಫಿಕೇಟ್ ಮಾಡಿಸ್ಕೊಂಬಂದು ಅಪ್ಲೋಡ್ ಮಾಡಿರಿ. BO ಸಿಗ್ನೇಚರ್ ಈಸ್ ಮ್ಯಾಂಡೇಟರಿ. BO ಸಿಗ್ನೇಚರ್ ಆಗಲ್ಲದೆ ಇದ್ದರೆ ಅದು ಅಕ್ಸೆಪ್ಟ್ ಆಗಲ್ಲ. ಸ್ಟಡಿ ಸರ್ಟಿಫಿಕೇಟ್ BO ಸಿಗ್ನೇಚರ್ ಬೇಕೇ ಬೇಕು.
ಏನೇ ಪಾಯಿಂಟ್, ಬಿಕಾಸ್ ಇದು ಮೂರನೇ ಸತಿ ಅವ್ರು ಎಡಿಟ್ ಆಪ್ಷನ್ ಬಿಡೋದು. ಸೊ ಇನ್ನೂವರೆಗೂ ನಾವು ಅದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿಲ್ಲ, ಅದು ನಮ್ಮ ಬೇಜವಾಬ್ದಾರಿ ಆಗುತ್ತೆ, ಹೌದಲ್ವ, ಅದು ನಮ್ಮ ಬೇಜವಾಬ್ದಾರಿ ಆಗುತ್ತೆ. ಅದಕ್ಕೋಸ್ಕರ ಮುಂಚೆಯಿಂದನೇ ಹೇಳ್ತಾ ಇದ್ದೀವಿ, ಕೆ ಎದವರು ಹೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಡ್ರಿ ಅಂತ. ರೆಡಿ ಮಾಡ್ಕೊಳ್ಳಿ, ನಮ್ಮ ಬೇಜವಾಬ್ದಾರಿ ಆಗಿಬಿಡುತ್ತೆ. ನಾವು ಸುಮ್ಮನೆ ಚೆನ್ನಾಗಿರೋ ರ್ಯಾಂಕಿಂಗ್ ಬಂದರೂ ಕೂಡ ಸೀಟ್ ವೇಸ್ಟ್ ಆಗಿಬಿಡುತ್ತೆ, ಸೀಟ್ ಸಿಗಲ್ಲ ನಮಗೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟ್. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಎಷ್ಟು ನೀವು ಎಕ್ಸಾಮ್ ಪ್ರಿಪೇರ್ ಆಗಿ ಎಷ್ಟು ಚೆನ್ನಾಗಿ ಬರೀತಿರೋ ಅಷ್ಟೇ ಚೆನ್ನಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೋಬೇಕು. ಇದು ಎರಡು ಫೇಸ್ ಆಗುತ್ತೆ, ಒಂದು ಎಕ್ಸಾಮ್ ಬರೆಯೋದು, ಇನ್ನೊಂದು ಫೇಸು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಎರಡೂ ಸರಿಯಾಗಿರಬೇಕಾಗುತ್ತೆ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿಕೊಡ್ರಿ. ಸ್ಟಡಿ ಸರ್ಟಿಫಿಕೇಟು, 10th ಮಾರ್ಕ್ಸ್ಗಳು, ಸೆಕೆಂಡ್ PUC ಮಾರ್ಕ್ಸ್ಗಳು, ಡಿಗ್ರಿ ಮಾರ್ಕ್ಸ್ಗಳು, ಕಾಸ್ಟ್ ರಿಸರ್ವೇಷನ್ ಇದ್ದರೆ ಕಾಸ್ಟ್ ರಿಸರ್ವೇಷನು, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ 371J ಇತ್ತಂದರೆ ಅದನ್ನು ಕೂಡ RD ನಂಬರ್ ಹಾಕಿರಿ, ಅದನ್ನು ಕೂಡ ಕ್ಲೇಮ್ ಮಾಡಿಕೊಡ್ರಿ. ಯಾವುದೂ ಕೂಡ ಬಿಡಬೇಡ್ರಿ. ಸರ್ ಇಂಥ 2A ಇದೆ, 2B ಇದೆ, 3A ಇದೆ, 3B ಇದೆ, SC ಇದೆ, ST ಇದೆ, ಕಲ್ಯಾಣ ಕರ್ನಾಟಕ ಇದೆ, ಯಾವುದೂ ಕೂಡ ಬಿಡಬೇಡ್ರಿ. ಎಲ್ಲನೂ ಕ್ಲೇಮ್ ಮಾಡ್ಕೊಡ್ರಿ. ಕ್ಲೇಮ್ ಮಾಡ್ಕೊಂಡಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅದರ್ವೈಸ್ ಸಿಂಪ್ಲಿ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಬೆನಿಫಿಟ್ಸ್. ಸೊ ಅದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀನಿ, ಅದೆಲ್ಲ ಕೂಡ ಸರಿಯಾಗಿ ಅಪ್ಲೋಡ್ ಮಾಡಿಕೊಡ್ರಿ. ಎಲ್ಲಿವರೆಗೂ ಏನು ನೋಡಿರಿ, ಇದು 22ನೇ ತಾರೀಕು 9 ಗಂಟೆ, 22ನೇ ತಾರೀಕು ಒಳಗಡೆ ನೀವೇನು ಮಾಡಬೇಕು, ಅಂಕಗಳನ್ನು, ನಿಮ್ಮ ಡಿಗ್ರಿ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಎಲ್ಲನೂ ಕೂಡ ಅಪ್ಲೋಡ್ ಮಾಡಬೇಕು. 23ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗಡೆ ಉಳಿದಿದ್ದೆಲ್ಲ ಎಡಿಟ್ ಮಾಡ್ಕೋಬೋದು. ಇದೇ ಪಾಯಿಂಟ್. 23/9/2024 ಒಳಗಡೆ ಎಲ್ಲ ಎಡಿಟ್ ಮಾಡ್ಕೊಳ್ಬೋದು, ಸಮಸ್ಯೆ ಇಲ್ಲ. ಬಟ್ ಡಿಗ್ರಿ ಮಾರ್ಕ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದು ಯಾವಾಗ, 22/9, ಒಂದು ದಿನ ಮುಂಚೆನೇ ಕೊಟ್ಟಿದ್ದಾರೆ. ಬಟ್ ಐ ಗೆಸ್ ಗೆಸ್ ಅದು 23ವರೆಗೂ ಇರುತ್ತೆ. ಬಟ್ ಯಾಕೆ ಸುಮ್ಮನೆ ರಿಸ್ಕ್ ಮಾಡೋದು, ಇದು ತೊಗೊಳ್ಳೋದು. 22ನೇ ತಾರೀಕು ಒಳಗಡೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಮುಗಿಸ್ಕೊಂಬಿಡ್ರಿ. ಆಲ್ರೈಟ್. ಸೊ ಟ್ರೀಟೆಡ್ ಆಸ್ 22nd 22 ಏನಾಗುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀರಾ. ಲಾಸ್ಟ್ ಮೂಮೆಂಟಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಅಪ್ಲೋಡ್ ಮಾಡ್ತಿರ್ತಾರೆ. ಸಮಸ್ಯೆ ಏನಾಗ್ಬಿಡುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ದಟ್ ಸರ್ವರ್ ಸಿಗಲ್ಲ, ಸರ್ವರ್ ಎರರ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಜನ ಹುಡುಗರು ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ ನನಗೆ ಎರರ್ ಬರ್ತಿದೆ ಅಂತ. ಯಾಕೆ ಬಿಟ್ಟಾಗಲೇ ಹಾಕಲ್ಲ, ಲಾಸ್ಟ್ ಎಂಡ್ ಮೂಮೆಂಟ್ವರೆಗೂ ಹಾಕೋಕೆ ಹೋಗ್ತೀರಾ. ಸೊ ಆ ರೀತಿ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗಿಂದನೇ ಪ್ರಿಪೇರ್ ಆಗಿಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿ ಮುಗಿಸ್ಕೊಂಬಿಡ್ರಿ. ಸೊ ಇನ್ನೊಂದು ಸತಿ ಬ್ರೀಫಾಗಿ ಹೇಳ್ತೀನಿ, 23ನೇ ತಾರೀಕು ಒಳಗಾಗಿ ಎಲ್ಲ ಎಡಿಟ್ನ ಮಾಡ್ಕೊಡ್ರಿ. ಮೇ ಬಿ ಕಾಸ್ಟ್ ರಿಸರ್ವೇಷನ್ ಆಗಿರಲಿ, ನಿಮ್ಮ ಹೆಸರು ನೋಡ್ಕೊಡ್ರಿ, ಡೇಟ್ ಆಫ್ ಬರ್ತ್ ನೋಡ್ಕೊಡ್ರಿ, ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಅಪ್ಲೋಡ್. ಒಂದೇ ಅಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಎಡಿಟ್ ಇಟ್. ಸೊ ಇದು 23ನೇ ತಾರೀಕು. 22ನೇ ತಾರೀಕು ಒಳಗಡೆ ಡಿಗ್ರಿ ಮಾರ್ಕ್ಸ್ನ ಎಂಟ್ರಿ ಮಾಡಿರಿ. 6th ಸೆಮಿಸ್ಟರ್ವರೆಗೂ ಬಂದಿಲ್ಲಪ್ಪ ಅಂದರೆ ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಹಾಕೊಡ್ರಿ. 3rd ಇಯರ್ನ ನೀವು ರಿಸಲ್ಟ್ ಅವೇಟಿಂಗ್ ಅಂತಲೇ ಇಡಬೇಕಾಗುತ್ತೆ. ದೇರ್ ಇಸ್ ನೋ ಆಪ್ಷನ್, ಹೌದಲ್ವಾ. 5th ಸೆಮಿಸ್ಟರ್ ಬಂದಿಲ್ಲ, 5th ಸೆಮಿಸ್ಟರ್ ಅಥವಾ 6th ಸೆಮಿಸ್ಟರ್ ಯಾವುದೂ ಬಂದಿಲ್ಲ ಅಂದರೆ ಅದೇನು ಮಾಡಬೇಕು, ರಿಸಲ್ಟ್ ಅವೇಟಿಂಗ್ ಅಂತಲೇ ಇಡ್ರಿ, ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಅಪ್ಲೋಡ್ ಮಾಡಿರಿ, ಅಲ್ಲಿವರೆಗೂ ಎಂಟ್ರಿನ ಮಾಡಿಕೊಡ್ರಿ. ಸೊ ದಿಸ್ ದ ನೋಟಿಫಿಕೇಶನ್ ದೇ ಹ್ಯಾವ್ ರಿಲೀಸ್ಡ್. Please make sure that you want to upload each and every documents in a very, very proper way. Give me a point. Next, ಯಾರು ಇನ್ನೂ ಲೈಕ್ ಮಾಡಿಲ್ಲ ಕ್ಲಾಸ್ನ ಲೈಕ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಟ್ ವಿ ಆರ್ ಗಿವಿಂಗ್ ಅ ಪ್ರಾಪರ್ ಇನ್ಫಾರ್ಮೇಷನ್ ಆ್ಯಂಡ್ ಅ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಗಿವ್ ಆಲ್ ದ ಅಪ್ಡೇಟ್ಸ್ ಆಫ್ ದ PGCET 2024. Give me a point. So very soon, ಇವತ್ತು ಅಥವಾ ನಾಳೆ ಮೋಸ್ಟ್ ಪ್ರಾಬಬ್ಲಿ ಐ ಆಮ್ ಗೋಯಿಂಗ್ ಟು ಡೂ ಒನ್ ಕ್ಲಾಸ್ ರಿಗಾರ್ಡಿಂಗ್ ಆಪ್ಷನಲ್ ಎಂಟ್ರಿ ಆಲ್ಸೋ. ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡೋದು ಅಂತ ನಾನು ಒಂದು ಕ್ಲಾಸ್ ಮಾಡಿ ಹೇಳ್ಕೊಡ್ತೀನಿ, ನಾಟ್ ಅನ್ ಇಶ್ಯೂ. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.